ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇಂದಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಈ ರೀಡಿಂಗ್ ರ್ಯಾಂಡಮ್ ಆಗಿ ನಿಮ್ಮ ಮುಂದೆ ಬಂದಿಲ್ಲ ಅಂತ ಹೇಳ್ಬೋದು. ನಿಮ್ಮ ಹೃದಯದಲ್ಲಿ ಒಂದು ಪ್ರಶ್ನೆ ಬಹಳ ದಿನಗಳಿಂದ ಓಡಾಡ್ತಾ ಇದ್ರೆ, ಅದು ಏನಂತ, ಅವರು ನನ್ನನ್ನ ನಿಜವಾಗಿಯೂ ಮಿಸ್ ಮಾಡ್ಕೊಳ್ತಾ ಇದ್ದಾರಾ? ಅವರು ದೈಹಿಕವಾಗಿ, ಮಾನಸಿಕವಾಗಿ ನನ್ನನ್ನು ನೆನೆಸ್ಕೊಳ್ತಾ ಇದ್ದಾರಾ? ಸೈಲೆಂಟ್ ಆಗಿರ್ಬೋದು ನಿಮ್ಮ ಪಾರ್ಟ್ನರ್, ಡಿಸ್ಟೆನ್ಸ್ ಅಲ್ಲಿ ಇರ್ಬೋದು, ಇಲ್ಲ ಈಗೋ ಜಾಸ್ತಿ ಇರ್ಬೋದು. ಎನರ್ಜಿ ಕನೆಕ್ಷನ್ ಬ್ರೇಕ್ ಆಗಿದೆಯೋ ಅಥವಾ ಅವರ ಇನ್ನ ಇನ್ವಿಸಿಬಲ್ ಥ್ರೆಡ್ ಏನಾದ್ರೂ ಇದೆಯಾ ಅವರಲ್ಲಿ ಅಂತ ನಾವು ತಿಳ್ಕೊಳ್ಳೋಣ. ಇಂದು ನಾವೇನ್ ನೋಡ್ಬೋದು ಅಂದ್ರೆ, ಅವರು ನಿಮ್ಮ ಪಾರ್ಟ್ನರ್, ನಿಮ್ಮ ಮನಸ್ಸಿನ ಪಾರ್ಟ್ನರ್ ಯಾರಿದ್ದಾರೆ, ನಿಮ್ಮ ಪ್ರೆಸೆನ್ಸ್ ಅನ್ನು ದೈಹಿಕವಾಗಿ ಮಿಸ್ ಮಾಡ್ಕೊಳ್ತಾ ಇದ್ದಾರಾ? ನಿಮ್ಮ ಮಾತಿರ್ಬೋದು, ನಿಮ್ಮ ಕೇರ್ ಇರ್ಬೋದು, ನಿಮ್ಮ ಎನರ್ಜಿ ಇರ್ಬೋದು, ಅವರನ್ನ ಮೆಂಟಲಿ ಅಫೆಕ್ಟ್ ಮಾಡ್ತಾ ಇದೆಯಾ? ಅವರ ನೆಕ್ಸ್ಟ್ ಮೂವ್ ನಿಮ್ಮ ಕನೆಕ್ಷನ್ ಅಲ್ಲಿ ಏನಿದೆ? ಸೈಲೆನ್ಸ್ ಕಂಟಿನ್ಯೂ ಆಗುತ್ತಾ ಅಥವಾ ಸಡನ್ ಆಕ್ಷನ್ ತಗೊಳ್ತಾರಾ? ನೆನ್ಪಿಟ್ಕೊಳ್ಳಿ, ಟೈಮ್ಸ್ ಪೀಪಲ್ ತುಂಬಾ ಸೈಲೆಂಟ್ ಆಗಿರ್ತಾರೆ, ಆದ್ರೆ ಮನ್ಸು ತುಂಬಾ ಜೋರಾಗಿ ಮಾತಾಡ್ತಾ ಇರುತ್ತೆ. ಇಲ್ಲ ಅಂದ್ರೆ ಟೈಮ್ಸ್ ಬಾಡಿ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ, ಸೋಲ್ ಅಟ್ಯಾಚ್ಮೆಂಟು ಸ್ಟ್ರಾಂಗ್ ಆಗಿ ಇರುತ್ತೆ. ಈ ರೀಡಿಂಗ್ ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸನೇಟ್ ಆದ್ರೆ ಮಾತ್ರ ತೆಗೆದುಕೊಳ್ಳಿ. ಇವಾಗ ನೀವು ಏನ್ ಮಾಡ್ಬೇಕು ಅಂದ್ರೆ, ಫಟಾಫಟ್ ಅಂತ ಫೋಕಸ್‌ಗೆ ಬನ್ನಿ. ಹೋಪ್ ಎಲ್ಲರೂ ಫೋಕಸ್‌ಗೆ ಬಂದ್ರಿ ಅಂತ ಭಾವಿಸ್ತೀನಿ. ಸೊ ನಿಮ್ಮ ಪಾರ್ಟ್ನರ್, ನಿಮ್ಮ ಮನಸ್ಸಿನ ಪಾರ್ಟ್ನರ್ ಯಾರಿದ್ದಾರೆ, ಅವರ ಫೇಸ್‌ನ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಅವರ ವಾಯ್ಸ್‌ನ ನಿಮ್ ಜೊತೆ ಮಾತಾಡಿದ್ರೆ, ಆ ವಾಯ್ಸ್‌ನ ನೆನಪಿಸ್ಕೊಳ್ಳಿ. ಹೃದಯನ ಕಾಮ್ ಆಗಿ ಇಟ್ಕೊಳ್ಳಿ. ಅವರು ನಿಮ್ಮನ್ನ ಹೇಗೆ ಮಿಸ್ ಮಾಡ್ತಾ ಇದ್ದಾರೆ ಮತ್ತು ಅವರ ನೆಕ್ಸ್ಟ್ ಮೂವ್ ಏನು ಅಂತ ನಾವು ಈ ರೀಡಿಂಗ್ ಅಲ್ಲಿ ನೋಡೋಣ. 3 ಟೈಮ್ಸ್ ಖುಷಿ ಖುಷಿಯಾಗಿ ನೀವು ಅವರ ಹೆಸರನ್ನು ಹೇಳಿ, ನಂತರ ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ನಾನು 5 ಕಾರ್ಡ್ಸ್‌ನ ಪಿಕ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸ್ಟಾರ್ಟ್. ನಾವು ಕಾರ್ಡ್ಸ್‌ನ ಪುಲ್ ಮಾಡಿದೀವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅವರು ಏನನ್ನ ಥಿಂಕ್ ಮಾಡ್ತಾ ಇದ್ದಾರೆ ಫಸ್ಟು ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಇಲ್ಲಿ ಕಾರ್ಡ್ಸ್ ಹೇಗೆ ಬಂದಿದೆ ಅಂದ್ರೆ, ತುಂಬಾನೇ ಒಂದಕ್ಕೆ ಒಂದು ಅಲೈನ್ಮೆಂಟ್ ಆಗ್ತಾ ಇದೆ. ಡಿವೈನ್ ಅಲೈನ್ಮೆಂಟ್ ಎನರ್ಜೀಸ್ ತುಂಬಾನೇ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ಬೋದು. ನಾವು ಇವತ್ತು ನೋಡ್ತಾ ಇರೋ ಟಾಪಿಕ್ ಇರ್ಬೋದು, ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮಿಸ್ ಮಾಡ್ಕೊಳ್ತಾ ಇದ್ದಾರಾ? ಅವರ ನೆಕ್ಸ್ಟ್ ಮೂವ್ ಏನು ಅಂತ ಆಗಿತ್ತು. ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕಿಂತ ಹೋಗೋಣ. ಇಲ್ಲಿ ನೋಡ್ತಾ ಇರ್ಬೋದು, ಫೂಲ್ ಕಾರ್ಡ್ ಬಂದಿದೆ ಮೊದಲಿಗೆ. ಅವರು ಏನ ಥಿಂಕ್ ಮಾಡ್ತಾ ಇದ್ದಾರೆ, ಮತ್ತೆ ನಿಮ್ಮಿಂದ ದೂರ ಇದ್ರೆ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ, ಸೈಲೆನ್ಸ್ ಆಗಿದ್ರೆ, ಡಿಸ್ಟೆನ್ಸ್ ಅಲ್ಲಿ ಇದ್ರೆ, ಏನನ್ನ ರೀಸ್ಟಾರ್ಟ್ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ಎಕ್ಸ್ಟ್ರೀಮಲಿ ತುಂಬಾ ಎಕ್ಸ್ಟ್ರೀಮ್ ಆಗಿ ಅವರು ಕೇರ್ ಫ್ರೀ ಆಗಿ ಕಾಣಿಸ್ತಾ ಇದ್ದಾರೆ ನಿಮ್ಗೆ. ನನ್ ಬಗ್ಗೆ ಕೇರೇ ಮಾಡ್ತಾ ಇಲ್ಲ, ನನ್ನ ಬಗ್ಗೆ ತಲೆ ಕೆಡಿಸ್ಕೊಡ್ತಾ ಇಲ್ಲ, ಅವ್ರ ಜೀವನದಲ್ಲಿ ಅವ್ರ ಪಾಡಿಗೆ ಅವರು ಇದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ಬಟ್ ಅವರು ಇಂಟರ್ನಲಿ ನೋಡೋದಾದ್ರೆ, ಮನ್ಸೊಳಗೆ ನೋಡೋದಾದ್ರೆ, ನಾನು ಮತ್ತೆ ಈ ಕನೆಕ್ಷನ್ ಜೊತೆ ರೀಸ್ಟಾರ್ಟ್ ಮಾಡ್ಬೇಕಾ ಅನ್ನೋ ಥಾಟ್ ಬರ್ತಾ ಇದೆ. ಈಗೋ ಡ್ರಾಪ್ ಮಾಡಲು ಯೋಚಿಸ್ತಾ ಇದ್ದಾರೆ. ತುಂಬಾ ಈಗೋ ಇರುತ್ತೆ ನಿಮ್ಮ ಪಾರ್ಟ್ನರ್ಗೆ. ಆ ಈಗೋ ಬಿಟ್ಟು ನಾನು ಮತ್ತೆ ಕನೆಕ್ಟ್ ಆಗ್ಲಾ, ಮತ್ತೆ ನಾನು ಒಂದು ನ್ಯೂ ಬಿಗಿನಿಂಗ್ ನ ಸ್ಟಾರ್ಟ್ ಮಾಡ್ಲಾ ಅಂತ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅವರು ಆ ಕಂಫರ್ಟ್ ನಿಮ್ಮ ಜೊತೆ ಇತ್ತಲ್ಲ, ಆ ಫ್ರೆಶ್ನೆಸ್, ಅದನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೆಕೆಂಡ್‌ಗೆ ನೋಡ್ಬೋದು, ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ. ನಿಮ್ಮ ಜೊತೆ ಒಂದು ಸೀರಿಯಸ್ ಅಟ್ಯಾಚ್ಮೆಂಟ್ ಇತ್ತು ಅವ್ರಿಗೆ. ಒಂದು ಸ್ಟ್ರಾಂಗ್ ಸೈನ್ ಅಂತಾನೆ ಹೇಳ್ಬೋದು. ಅವರು ನಿಮ್ಮನ್ನ ಲಾಂಗ್ ಟರ್ಮ್ ಪಾರ್ಟ್ನರ್ ಅಂತ ಥಿಂಕ್ ಮಾಡ್ತಾ ಇದ್ರು. ಸ್ಟೆಬಿಲಿಟಿ ಎನರ್ಜಿ ಜಾಸ್ತಿ ಹೆಚ್ಚಾಗಿ ಕಾಣ್ತಾ ಇತ್ತು. ಫಿಸಿಕಲ್ ಅಟ್ರಾಕ್ಷನ್ ಕೂಡ ಗ್ರೌಂಡೆಡ್ ಆಗಿ ಇತ್ತು. ಸ್ವಲ್ಪ ಪೊಸೆಸಿವ್ನೆಸ್ಸು ಸ್ವಲ್ಪ ಪೊಸೆಸಿವ್ನೆಸ್ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಆದ್ರೆ ಈಗ ಅವರು ಅದು ಒಂದು ನಿಜವಾಗ್ಲೂ ಅದು ಲಾಂಗ್ ಟರ್ಮ್ ಅಲ್ಲಿ ಹೋಗುವಂತ ಅಟ್ಯಾಚ್ಮೆಂಟ್ಸ್ ಇರ್ಬೋದು, ಲಾಂಗ್ ಟರ್ಮ್ ಅಲ್ಲಿ ಇರುವಂತ ರಿಲೇಶನ್ಶಿಪ್ ಇವಾಗ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ.
ಮೆಂಟಲಿ ಅವರು ಹೇಗ್ ಅನ್ಕೊಂಡಿದ್ರು ಅಂದ್ರೆ ನೀವೇ ವೈಫ್, ನೀವೇ ಹಸ್ಬೆಂಡ್, ಮೆಟೀರಿಯಲ್ ಅಂತ ಆ ತರ ಎನರ್ಜಿ ಅವರು ಅನ್ಕೊಂಡಿದ್ರು. ಬಟ್ ಇವಾಗ ನೋಡೋದಾದ್ರೆ ಆ ತರ ಏನು ಕಾಣ್ ಬರ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಎಲ್ಲೋ ಆನ್ ಅಂಡ್ ಆಫ್ ಆಗ್ತಾ ಇದ್ದಾರೆ. ದಿಕ್ಕನ್ನ ಬದಲಾಯಿಸ್ತಾ ಇದ್ದಾರೆ ಅನ್ನೋ ತರ ಅವ್ರಿಗೆ ಬರ್ತಾ ಇದೆ. ಮನ್ಸಲ್ಲಿ ತುಂಬಾ ಕನ್‌ಫ್ಯೂಷನ್ಸು, ಬ್ಲಾಕೇಜಸ್ಸು ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಅವರು ಇಲ್ಲಿ 7 ಆಫ್ ಪೆಂಟಿಕಲ್ಸ್ ನೋಡೋದಾದ್ರೆ ತುಂಬಾ ಥಾಟ್‌ಫುಲ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪ್ರೀತಿನ ಓವರ್ ಅಂಡ್ ಓವರ್, ಓವರ್ ಅಂಡ್ ಓವರ್ ವೇಟ್ ಮಾಡಿಸ್ಬೇಕಾ? ಇಲ್ಲ ಮತ್ತೆ ನಾನು ಥಿಂಕ್ ಮಾಡ್ಬೇಕಾ? ಒಂದು ಸೈಲೆಂಟ್ ಸ್ಟೇಜಲ್ಲಿ ಕೂತಿದ್ದಾರೆ. ತುಂಬಾನೇ ವಾಚ್ ಮಾಡ್ತಾರೆ, ಅಬ್ಸರ್ವ್ ಮಾಡ್ತಾರೆ. ಸೊ ತುಂಬಾ ಥಿಂಕ್ ಮಾಡ್ತಾರೆ. ವರ್ತ್ ಇದೆಯಾ? ನಾನು ಮತ್ತೆ ಈ ಕನೆಕ್ಷನ್‌ನಲ್ಲಿ ನನ್ನ ಟೈಮ್, ನನ್ನ ಪ್ರೀತಿ, ಎಫರ್ಟ್ಸ್‌ನೆಲ್ಲ ಹಾಕೋದು, ಇನ್ವೆಸ್ಟ್ ಮಾಡೋದು, ನಿಜವಾಗ್ಲೂ ಇವ್ರಿಗೋಸ್ಕರ ನಾನು ಇರ್ಬೇಕಾ? ಅನ್ನೋದು ಅವ್ರ ಯೋಚನೆ ಆಗಿರುತ್ತೆ. ಸೊ ಅವರು ನಿಮ್ಮನ್ನ ಒಂದು ಪಕ್ಷದಲ್ಲಿ ನೋಡೋದಾದ್ರೆ ತುಂಬಾನೇ ಮಿಸ್ ಮಾಡ್ಕೊಂತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಬಟ್ ಆದ್ರೆ ತುಂಬಾ ಕ್ಯಾಲ್ಕುಲೇಟಿವ್ ಮೂವ್‌ನ ತಗೊಳ್ತಾ ಇದ್ದಾರೆ. ತುಂಬಾ ಕ್ಯಾಲ್ಕುಲೇಟಿವ್ ಮೂವ್‌ನ ಅವರು ಇವಾಗ ಯೋಚನೆ ಮಾಡ್ತಾ ಇದ್ದಾರೆ. ನಾನು ಇದ್ ಮಾಡಿದ್ರೆ ಸರಿನಾ? ಇದ್ ಮಾಡಿದ್ರೆ ಹೀಗಾಗುತ್ತೆ. ಸೊ ನಾನು ಇನ್ನೊಂದ್ ಸ್ವಲ್ಪ ವೇಟ್ ಮಾಡೋಣ, ಪೇಶನ್ಸ್ ಇಂದ ಇಟ್ಕೊಳ್ಳೋಣ. ಅರ್ಜೆಂಟ್ ಬೇಡ, ತಡ ಬೇಡ, ಸ್ವಲ್ಪ ಲೇಟ್ ಆದ್ರೂ ಎಲ್ಲಾನು ಕರೆಕ್ಟ್ ಆಗಿ ಆಗ್ಬೇಕು ಅನ್ನೋ ತರ ಯೋಚನೆ ಇದೆ. ಸೊ ನಿಮ್ಮ ಸಿಟ್ಯುಯೇಷನ್‌ನ ನೀವು ಅನಲೈಸ್ ಮಾಡ್ಕೊಂಡು ನೋಡಿದಾಗ ನಿಮ್ಗೆ ಒಂದು ಹೋಪ್ ಅಂಡ್ ಕ್ಲಾರಿಟಿ ಸಿಗ್ಬೋದು. ನಿಮ್ಮ ಪಾರ್ಟ್ನರ್ ಯಾಕೆ ಕ್ಯಾಲ್ಕುಲೇಟಿವ್ ಮೂವ್ ತಗೊಂಡಿದ್ದಾರೆ? ಯಾಕೆ ಸೈಲೆಂಟ್ ಆಗಿ ವಾಚ್ ಮಾಡ್ತಾ ಇದ್ದಾರೆ, ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ನೋಡಿದ್ರೆ ಒಂದು ಕಮಿಟ್ಮೆಂಟ್ ಎನರ್ಜಿನ ನೋಡ್ತಾ ಇರ್ಬೋದು ನಾವು. ಸೊ ಇಲ್ಲಿ ಥಾಟ್‌ಫುಲ್ ಆಗಿ ಥಿಂಕ್ ಮಾಡ್ತಾ ಇದ್ರೆ, ಇಲ್ಲಿ ಕಮಿಟ್ಮೆಂಟ್ ಎನರ್ಜಿ ಬಗ್ಗೆ ಬರ್ತಾ ಇದೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಕಾರ್ಡ್ ಅಂತಾನೆ ಹೇಳ್ಬೋದು. ನಿಮ್ಮ ಕನೆಕ್ಷನ್ ಅಲ್ಲಿ ನೀವು ಏನಾದ್ರೂ ಮ್ಯಾರೇಜ್‌ಗೆ ಗೋಲ್ ಇಟ್ಕೊಂಡಿದ್ದೀರಾ? ಮ್ಯಾರೇಜ್ ಆಗ್ಬೇಕು ಅಂತ ಇಟ್ಕೊಂಡಿದ್ದೀರಾ? ಸೊ ಅದು ಖಂಡಿತ ಆಗುತ್ತೆ ಅಂತ ಬರ್ತಾ ಇದೆ. ಸೊ ಒಂದು ಟ್ರೆಡಿಷನಲ್ ಆಗಿ ನಿಮ್ಮ ಕಮ್ಯುನಿಟಿಯಲ್ಲಿ ನೀವು ಮದುವೆ ಆಗ್ಬೋದು ಅಂತ ಬರ್ತಾ ಇದೆ. ನೀವು ಇಷ್ಟಪಟ್ಟಿರೋ ವ್ಯಕ್ತಿ ಜೊತೆ. ಒಂದು ಸೀರಿಯಸ್ ರಿಲೇಶನ್‌ಶಿಪ್ ಇಂಟೆನ್ಷನ್ ಈ ಕನೆಕ್ಷನ್ ಅಲ್ಲಿ ಕಾಣಿಸ್ತಾ ಇದೆ. ಒಂದು ಸ್ಪಿರಿಚುವಲ್ ಬಾಂಡ್ ಕಾಣಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಮಿಟ್ಮೆಂಟ್ ಎನರ್ಜಿ ತುಂಬಾ ಹೈ ಆಗಿದೆ ಅಂತ ಬರ್ತಾ ಇದೆ. ಸ್ಪಿರಿಚುವಲ್ ಬಾಂಡ್ ಕೂಡನು ಅಷ್ಟೇ ಸ್ಟ್ರಾಂಗ್ ಆಗಿದೆ. ಮೆಂಟಲಿ ನಿಮ್ಮ ಪಾರ್ಟ್ನರ್ ನಿಮಗೆ ಕಮಿಟ್ಮೆಂಟ್ ಆಲ್ರೆಡಿ ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲಿ ಥಾಟ್‌ಫುಲ್ ಥಿಂಕಿಂಗ್ ಮಾಡಿ ಅವರು ಒಂದು ಕಮಿಟ್ಮೆಂಟ್ ಫೇಸ್‌ಗೆ ಬರ್ತಾರೆ. ಇನ್ ಕೇಸ್ ಕನ್‌ಫ್ಯೂಷನ್ ಅಲ್ಲಿ ಇದ್ರೆ ಆ ಬ್ಲಾಕೇಜಸ್ ಅಂತ ಏನಿದೆ ಆ ಬ್ಲಾಕೇಜಸ್‌ನ ಕಳೆದ ನಂತರ ಅವರು ಕಮಿಟ್ಮೆಂಟ್‌ಗೆ ಬರ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಕಮಿಟ್ಮೆಂಟ್‌ಗೆ ಬಂದಾದ್ಮೇಲೆ ನೆಕ್ಸ್ಟ್ ಆಗ್ಬೇಕಾಗಿರೋದೇ ಫಾರ್ಚೂನ್ ಚೇಂಜ್. ಸೊ ಇಲ್ಲಿ ನಿಮ್ಮ ಡೆಸ್ಟಿನಿ ಏನಿದೆ, ಸೊ ಶಿಫ್ಟ್ ಎನರ್ಜಿ ಏನಿದೆ, ನಿಮ್ಮ ಪಾರ್ಟ್ನರ್ ಜೊತೆ ಒಂದು ಲಾಂಗ್ ಟರ್ಮ್ ಅಲ್ಲಿ ತುಂಬಾ ಚೆನ್ನಾಗಿರ್ಬೇಕು, ಒಟ್ಟಿಗೆ ಇರ್ಬೇಕು, ಯಾರು ನಮ್ಮ ಮಧ್ಯೆ ಬರಬಾರ್ದು, ಯಾವ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸಸ್ ಬರಬಾರ್ದು ಅಂತ ಇರುತ್ತೋ ಅದು ಎಲ್ಲವೂ ಕ್ಲಿಯರ್ ಆಗುತ್ತೆ. ಸೊ ಈಗ ಸೈಲೆನ್ಸ್ ಆಗಿ ಇರ್ಬೋದು ನಿಮ್ಮ ಪಾರ್ಟ್ನರ್, ಬಟ್ ಅದು ಪರ್ಮನೆಂಟ್ ಅಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಫೇಟ್ ಟರ್ನಿಂಗ್ ಖಂಡಿತ ಆಗುತ್ತೆ. ಅನ್ಎಕ್ಸ್‌ಪೆಕ್ಟೆಡ್ ಆಗಿ ಕಮ್ಯುನಿಕೇಷನ್ ಬರುತ್ತೆ. ಇನ್ ಕೇಸ್ ಸೈಲೆನ್ಸ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಸಿಚುಯೇಷನ್ ಸಡನ್ ಆಗಿ ಚೇಂಜ್ ಆಗುತ್ತೆ. ಕರ್ಮ ಅಂತ ನಾವು ಏನ್ ಹೇಳ್ತೀವಿ ಅದು ನಿಮ್ಮಿಬ್ಬರನ್ನು ಒಟ್ಟಿಗೆ ತರುತ್ತೆ. ಸೊ ನೆಕ್ಸ್ಟ್ ಮೂವ್ ಅಂತ ನೋಡಿದ್ರೆ ಡೆಸ್ಟಿನಿ ನಿಮ್ಮ ಫೇವರಬಲ್ ಆಗಿ ಚೇಂಜ್ ಆಗುತ್ತೆ ಅಂತ ಬರ್ತಾ ಇದೆ. ಹಾಗಂತ ನೀವು ಇವತ್ತು ಕೇಳಿರೋ ಕ್ವೆಶ್ಚನ್, ಸೊ ನನ್ನನ್ನ ಅವರು ಮಿಸ್ ಮಾಡ್ಕೊಳ್ತಾ ಇದ್ದಾರಾ ಫಿಸಿಕಲಿ ಅಂತ ಕೇಳಿದ್ರೆ ಖಂಡಿತ ಎಸ್ ಅಂತ ಬರ್ತಾ ಇದೆ. ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ನೋಡ್ಬೋದು, ಫೂಲ್ ನೋಡ್ಬೋದು. ಅವರು ನಿಮ್ಮ ಪ್ರೆಸೆನ್ಸ್ ಆಗಿರ್ಬೋದು, ಟಚ್ ಆಗಿರ್ಬೋದು, ಕಂಫರ್ಟ್ ಆಗಿರ್ಬೋದು ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸೊ ಹಾಗಾದ್ರೆ ಮೆಂಟಲಿ ನನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರಾ? ಇಲ್ಲ ಅಂದ್ರೆ ನನ್ನ ಬರೀ ಫಿಸಿಕಲ್ ಅಟ್ರಾಕ್ಷನ್ ಮಿಸ್ ಮಾಡ್ಕೊಳ್ತಾ ಇದ್ದಾರಾ ಅಂತ ಕೇಳೋದಾದ್ರೆ ಮೆಂಟಲಿ ಕೂಡ ಸ್ಟ್ರಾಂಗ್ಲಿ ಎಸ್ ಅಂತ ಬರ್ತಾ ಇದೆ. ಅಗೇನ್ 7 ಆಫ್ ಪೆಂಟಿಕಲ್ಸ್ ತುಂಬಾ ಥಾಟ್ಸ್ ರನ್ ಆಗ್ತಾ ಇದೆ ಅವರ ಮೈಂಡ್ ಹಾರ್ಟ್ ಅಲ್ಲಿ ಅಂತ ಹೇಳ್ಬೋದು. ಸೊ ಇಲ್ಲಿ ಹೆರೋಪನ್ ನೋಡ್ತಾ ಇರ್ಬೋದು ಲಾಂಗ್ ಟರ್ಮ್ ಅಲ್ಲಿ ಅವರು ಇಮ್ಯಾಜಿನೇಷನ್ ಮಾಡ್ಕೊಂತಾ ಇದ್ದಾರೆ. ಸೊ ಹಾಗಾದ್ರೆ ನೆಕ್ಸ್ಟ್ ಮೂವ್ ಏನು ಅಂತ ಕೇಳೋದಾದ್ರೆ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಹೇಳ್ತಾ ಇದೆ. ಸಡನ್ ಶಿಫ್ಟ್ ತಗೊಳುತ್ತೆ, ಅನ್‌ಪ್ಲಾನ್ಡ್ ಮೆಸೇಜ್ ಬರುತ್ತೆ. ಸೊ ಸಿಚುಯೇಷನ್ ಫೋರ್ಸ್ ಮಾಡುತ್ತೆ ನಿಮ್ಮ ರೀಕನೆಕ್ಷನ್ ಆಗೋದಕ್ಕೆ, ರಿಯೂನಿಯನ್ ಆಗೋದಕ್ಕೆ. ಆದ್ರೆ ಫೂಲ್ ಸ್ವಲ್ಪ ಕ್ಯಾಶುಯಲ್ ಆಗಿ ಆಕ್ಟ್ ಮಾಡ್ಬೋದು, ಬಟ್ ಇಂಟೆನ್ಷನ್ ಸೀರಿಯಸ್ ಆಗಿ ಚೇಂಜ್ ಆಗುತ್ತೆ. ಹಾನೆಸ್ಟ್ ಆಗಿ ಇನ್ಸೈಟ್ಸ್ ಅಂತ ನಾವು ಈ ರೀಡಿಂಗ್ ಅಲ್ಲಿ ನೋಡೋದಾದ್ರೆ ಅವರು ನಿಮ್ಮನ್ನ ಬಿಡ್ತಾ ಇಲ್ಲ. ಸೊ ಅವರು ವೇಟ್ ಮಾಡ್ತಾ ಇದ್ದಾರೆ, ಥಿಂಕ್ ಮಾಡ್ತಾ ಇದ್ದಾರೆ, ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಡೆಸ್ಟಿನಿ ಪುಷ್ ಮಾಡ್ತಾ ಇದೆ. ಸೊ ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕು. ಸೊ ಈ ಕಮ್ಯುನಿಕೇಶನ್ ಬರೋದಕ್ಕೆ ಸ್ವಲ್ಪ ತಡ ಆಗ್ಬೋದು, ಖಂಡಿತ ಬರುತ್ತೆ. ಅದ್ರ ಜೊತೆಗೆ
ಸದ್ಯಕ್ಕೆ ಅವ್ರಿಗೆ ನಿಮ್ಮ ಹತ್ರ ಬರೋದಿಕ್ಕೆ, ನಿಮ್ಮ ಹತ್ರ ಸೇರದೆ ಇರೋದಿಕ್ಕೆ ಯಾಕೆ ಇದು ರೈಟ್ ನಾವ್ ಒಳ್ಳೆ ಟೈಮ್ ಅಲ್ಲ, ಏನು ಸ್ಟಾಪ್ ಮಾಡ್ತಾ ಇದೆ, ಯಾವ ಬ್ಲಾಕೇಜಸ್ ಅವ್ರನ್ನ ಈ ಕ್ಷಣದಲ್ಲಿ ಅವರನ್ನ ತಡೀತಾ ಇದೆ ಅಂತ ನೋಡೋದಾದ್ರೆ, ಸೊ ನೈಟ್ ಆಫ್ ಪೆಂಟಿಕಲ್ಸ್ ನೋಡ್ತಾ ಇರ್ಬೋದು ನಾವು. ಸೊ ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿಲ್ದೆ ಇರ್ಬೋದು. ಸೊ ಆ ತರ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರ್ಬೋದು, ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ ಇರ್ಬೋದು, ಸೋಷಿಯಲ್ ಇಮೇಜ್ ಇರ್ಬೋದು, ಇಲ್ಲ ಸ್ಟೆಬಿಲಿಟಿ ಫಸ್ಟ್ ಮೈಂಡ್ ಸೆಟ್ ಅಲ್ಲಿ ಇರ್ಬೋದು. ಅವರ ಎಮೋಷನ್ ಆಕ್ಷನ್ ತಗೊಳ್ಳೋದಕ್ಕಿಂತ ಮುಂಚೆ ಎಮೋಷನ್ ಅಂತ ನಾವು ಏನ್ ಕರಿತೀವಿ ಅದು ಅವರಿಗೆ ತಡ ಮಾಡ್ತಾ ಇರ್ಬೋದು. ಮೂವ್ ಮಾಡ್ಬೇಕು ಫಸ್ಟ್ ಅದನ್ನ ನಾನು ಸೆಕ್ಯೂರ್ ಮಾಡ್ಬೇಕು ಅನ್ನೋ ಮೈಂಡ್ ಸೆಟ್ ಇರ್ಬೋದು. ಸೊ ಅದ್ರ ಜೊತೆಗೆ ಅವರ ಓವರ್ ಥಿಂಕಿಂಗ್ ಇರ್ಬೋದು, ಇಲ್ಲ ಎಲ್ಲಿ ನಾನು ಕಳ್ಕೊಂಡ್ಬಿಡ್ತೀನಿ ನಿಮ್ಮನ್ನ, ನಾನು ಹರ್ಟ್ ಮಾಡ್ಬಿಡ್ತೀನಿ, ಎಫರ್ಟ್ ವರ್ತ್ ಆಗಲ್ಲ, ಸೊ ಟೈಮ್ ಸರಿಯಾಗಿಲ್ಲ, ನಾನು ತುಂಬಾ ಸ್ಟಕ್ ಆಗಿದ್ದೀನಿ ಅನ್ನೋ ಅನಾಲಿಸಿಸ್ ಮೋಡ್ಗೆ ಹೋಗಿರ್ಬೋದು. ಸೊ ಮೇನ್ ಹೆಚ್ಚಾಗಿ ಇಲ್ಲಿ ನೋಡೋದಾದ್ರೆ ಓವರ್ ಥಿಂಕಿಂಗ್ ಅಂತ ಬರ್ತಾ ಇದೆ. ಅವರ ಆಕ್ಷನ್ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ಓವರ್ ಥಿಂಕಿಂಗ್ಗೆ ಇಲ್ಲಿ ಒಂದು ಪ್ರಾಬ್ಲಮ್ ಆಗ್ತಾ ಇದೆ. ಇನ್ ಕೇಸ್ ನೀವು ಪ್ಯಾರಲಲ್ ಕನೆಕ್ಷನ್ ಅಲ್ಲಿ ಇದ್ರೆ, ಕಾಂಪ್ಲಿಕೇಟೆಡ್ ಸಿಚುಯೇಷನ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಇದ್ರೆ, ಅವರು ಒಂದು ಕಮಿಟ್ಮೆಂಟ್ ಫಿಯರ್ ಕೊಡೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಸೋಷಿಯಲ್ ಅಂದ್ರೆ ಸೊಸೈಟಿ ಜಡ್ಜ್ಮೆಂಟ್‌ಗೆ ಅವರು ಒಳಗಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲ ಫ್ಯಾಮಿಲಿ ಅಪ್ರೂವಲ್ ಮ್ಯಾಟರ್ ಕೂಡ ಆಗ್ಬೋದು. ಫ್ಯಾಮಿಲಿ ಪ್ರೆಷರ್ ಕೂಡ ಆಗಿರ್ಬೋದು. ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಇವಾಗ ಸ್ವಲ್ಪ ಸಮಯ ಅವರಿಗೆ ಅಂತ ಬಿಟ್ಟಾಗ ನೀವು ಅವರಿಗೆ ಬ್ಲಾಕೇಜಸ್‌ಗೆ ನೀವು ಏನಾದ್ರೂ ವರ್ಕ್ ಮಾಡ್ಕೊಂಡಾಗ ಖಂಡಿತ ಡೆಸ್ಟಿನಿ ಪುಶ್ ಮಾಡುತ್ತೆ. ಅವ್ರು ಎಷ್ಟೇ ಕಂಟ್ರೋಲ್ ಮಾಡಿದ್ರು ಆ ಫಿಯರ್ ಹೋಗುತ್ತೆ, ರಿಸ್ಕ್ ಫಿಯರ್ ಹೋಗುತ್ತೆ, ಈಗೋ ಹೋಗುತ್ತೆ. ಸೊ ಅವಾಗ ಅವರು ಮತ್ತೆ ನಿಮ್ಮನ್ನೇ ಹುಡ್ಕೊಂಡು ಬರ್ತಾರೆ. ಖಂಡಿತ ಅವರು ಫಸ್ಟು ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ಅವರಿಗೆ ಹೇಳಿ, ರೆಸ್ಪಾನ್ಸಿಬಿಲಿಟಿ ಪ್ರೆಷರ್‌ನ ಜಾಸ್ತಿ ತಗೋಬೇಡಿ. ಓವರ್ ಥಿಂಕ್ ಮಾಡಬೇಡಿ. ಫಿಯರ್ ಆಫ್ ಇನ್‌ಸ್ಟೆಬಿಲಿಟಿನ ಬಿಡಬೇಕಾಗುತ್ತೆ. ಸೊ ಪರ್ಫೆಕ್ಟ್ ಟೈಮಿಂಗಿಗೆ ವೇಟ್ ಮಾಡಿದ್ರೆ ಖಂಡಿತ ಎಲ್ಲವೂ ಸರಿ ಹೋಗುತ್ತೆ. ಅವರು ನಿಮ್ಮ ಜೊತೆ ಸೇರ್ತಾರೆ ಅಂತ ಹೇಳ್ಬೋದು. ಸೊ ನಿಮ್ಗೆ ಈ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು. ತುಂಬಾ ಜನ ಕ್ರಿಸ್ಟಲ್ಸ್ ಬಗ್ಗೆ ಕೇಳಿದ್ರಿ. ಕ್ರಿಸ್ಟಲ್ಸ್ ಬಗ್ಗೆ ನನಗೆ ಬೇಕು ಅಂತ ಮೆಸೇಜ್ ಮಾಡಿದ್ರಿ. ನಾನು ಕಳಿಸ್ಕೊಟ್ಟಿದ್ದೀನಿ. ಹೋಪ್ ಎಲ್ಲರಿಗೂನು ವರ್ಕ್ ಆಗ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಸೊ ಯಾರಿಗೆ ತುಂಬಾ ಬ್ಲಾಕೇಜಸ್ ಇದೆ ರಿಲೇಶನ್‌ಶಿಪ್ ಅಲ್ಲಿ, ತುಂಬಾ ಬ್ಲಾಕೇಜಸ್ ಇದೆ. ನನಗೆ ರಿಲೇಶನ್‌ಶಿಪ್ ಅಲ್ಲಿ ಹೀಲ್ ಆಗ್ಬೇಕು, ನನ್ನ ಪಾರ್ಟ್ನರ್ ನನ್ನ ಜೊತೆ ಚೆನ್ನಾಗಿರ್ಬೇಕು ಅಂತ ಇದ್ರೆ, ಸೊ ನೀವು ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಪಾರ್ಟ್ನರ್ ಡೇಟ್ ಆಫ್ ಬರ್ತ್, ಅವರ ಹೆಸರನ್ನು ಕೊಟ್ರೆ ನಾನು ಕಸ್ಟಮೈಸ್ಡ್ ಕ್ರಿಸ್ಟಲ್ಸ್‌ನ ಮಾಡಿ ನಿಮಗೆ ತಲುಪಿಸ್ತೀನಿ. ಸೊ ಚಾರ್ಜಸ್ 1499 ಆಗುತ್ತೆ. ಸೊ ಇಂಟ್ರೆಸ್ಟ್ ಇದ್ರೆ ನೀವು ನನಗೆ ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗಿ, ಅವ್ರು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್‌ಗೆ ನೀವು ನನಗೆ ಆ ನಂಬರ್‌ಗೆ ಕನೆಕ್ಟ್ ಆಗ್ಬೋದು. ನಾನು ಹೆಚ್ಚಿನ ಡೀಟೇಲ್ಸ್ ಕೊಟ್ಟು ಹೇಗೆ ಬುಕ್ ಮಾಡೋದು. ಸೊ ನಾನು ಜಸ್ಟ್ ನಿಮಗೆ ಕಸ್ಟಮೈಸ್ಡ್ ಮಾಡಿ ನಾನು ಕ್ರಿಸ್ಟಲ್‌ನ ಕಳಿಸ್ಕೊಡೋದಿಲ್ಲ. ಸೊ ಅದು ಫಸ್ಟು ನಾನು ಏನ್ ಪ್ರಾಬ್ಲಮ್ ಆಗಿದೆ ಅಂತ ಟ್ಯಾರೋ ರೀಡಿಂಗ್ ಮುಖಾಂತರ ವೆರಿಫೈ ಮಾಡಿಕೊಂಡು, ಸೊ ನಿಮ್ಮ ಸಿಚುಯೇಷನ್‌ಗೆ ತಕ್ಕಂತೆ ನಾನು ಕಸ್ಟಮೈಸ್ ಮಾಡಿ ಎನರ್ಜಿನ ಆಕ್ಟಿವೇಟ್ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ. ಸೊ ರ್ಯಾಂಡಮ್ ಆಗಿ ಸೇಮ್ ಕ್ರಿಸ್ಟಲ್ಸ್‌ನ ನಾನು ಯಾರಿಗೂ ಸೆಂಡ್ ಮಾಡೋದಿಲ್ಲ ಅಂತ ಹೇಳ್ತಾ ಈ ರೀಡಿಂಗ್‌ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆ ಪರ್ಸನಲ್ ರೀಡಿಂಗ್ ಬೇಕೋ ದಯವಿಟ್ಟು ನೀವು ನನ್ನ ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.